Hi friends, welcome back to our YouTube channel Commerce Studio. ಇವತ್ತಿನ ಕ್ಲಾಸ್ದಾಗ BCom 5th ಸೆಮಿಸ್ಟರ್ ಒಳಗೆ ಬರುವ ಫಾರಿನ್ ಎಕ್ಸ್ಚೇಂಜ್ ಸಬ್ಜೆಕ್ಟ್ ಮೇಲಿರೋ ಪ್ರಾಬ್ಲಮ್ಸ್ ಯಾವ ತರ ಕೇಳ್ತಾರಂತ ನೋಡೋಣ. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಅಂತ. 5 ಮಾರ್ಕ್ಸ್ ಗೆ 5 ಮೆಥಡ್ ಅದಾವ. ಐ ಮೀನ್ 5 ಪ್ರಾಬ್ಲಮ್ ಕೇಳ್ತಾರ. ಫಸ್ಟ್ ಒನ್ ನ್ಯೂ ಎಕ್ಸ್ಚೇಂಜ್ ರೇಟ್ ಅಂತ. ನೆಕ್ಸ್ಟ್ ಫಾರ್ವರ್ಡ್ ರೇಟ್. ಥರ್ಡ್ ಒನ್ ಸ್ಪ್ರೆಡ್ ಪರ್ಸೆಂಟೇಜ್. ಫೋರ್ತ್ ಒನ್ ಕ್ರಾಸ್ ರೇಟ್. ಫಿಫ್ತ್ ಒನ್ ಆರ್ಬಿಟ್ರೇಜ್. ಪ್ರತಿಯೊಂದು ಮೆಥಡ್ ಮೇಲೆ ಒಂದೊಂದು ಪ್ರಾಬ್ಲಮ್ ಮಾಡ್ಕೊಂತ ಹೋಗೋಣಂತ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನ್ಯೂ ಎಕ್ಸ್ಚೇಂಜ್ ರೇಟ್. ನ್ಯೂ ಎಕ್ಸ್ಚೇಂಜ್ ರೇಟಿಗೆ ಒಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ಯೂಸ್ ಮಾಡಿ ನಾವು ಆ ಪ್ರಾಬ್ಲಮ್ನ ಬಿಡಿಸ್ತೀವಿ. ಫಾರ್ಮುಲಾ P1 is equal to P0. P0 ಅಂದ್ರೆ ಓಲ್ಡ್ ಎಕ್ಸ್ಚೇಂಜ್ ರೇಟ್. ಕ್ವಶನ್ದಾಗ ಒಂದು ರೇಟ್ ಕೊಟ್ಟಿರ್ತಾರೆ, ಆ ರೇಟ್ನ ಅಲ್ಲಿ ಹೋಗಚ್ಚೋದು. ಇಂಟು 1 ಪ್ಲಸ್ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ. IH ಅಂದ್ರೆ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿ. ಡಿವೈಡ್ ಬೈ 1 ಪ್ಲಸ್ IF ಅಂದ್ರೆ ಇನ್ಫ್ಲೇಷನ್ ಆಫ್ ಫಾರಿನ್ ಕಂಟ್ರಿ ರೇಷಿಯೋ ಅಂತ. ಇವಾಗ ಕ್ವಶನ್, ಫೈಂಡ್ ಔಟ್ ನ್ಯೂ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ರುಪೀಸ್ ಆ್ಯಂಡ್ ಡಾಲರ್. Present exchange rate between dollar to rupees is rupees 60. Inflation rate in India is 12% and in USA is 4%. ಏನು ಹೇಳಿಲ್ಲ ಅವರು, ನ್ಯೂ ಎಕ್ಸ್ಚೇಂಜ್ ರೇಟ್ ಎದ್ರ ಯಾವ್ಯಾವ ಕರೆನ್ಸಿ ಮಧ್ಯೆ ಐತಿ? ರುಪೀಸ್ ಮತ್ತು ಡಾಲರ್ ಐತಿ. ಪ್ರೆಸೆಂಟ್ ರೇಟ್ ಕೊಟ್ಟಾರ 60 ರುಪೀಸ್ ಅಂತ. ಇನ್ಫ್ಲೇಷನ್ ರೇಟ್ ಇಂಡಿಯಾದು ಕೊಟ್ಟಾರ, USA ದು ಕೊಟ್ಟಾರ. ಸೊ ನಾವು ಫಸ್ಟ್ ನಮಗೆ ಏನು ಬೇಕು ಅದನ್ನ ಹಚ್ಕೋತೀವಿ. ಫಸ್ಟು ನ್ಯೂ ಎಕ್ಸ್ಚೇಂಜ್ ರೇಟ್ ಅಂತ ಹಚ್ಕೊಂಡು ಈಸ್ ಈಕ್ವಲ್ ಟು ಅಂತ ಹಚ್ಕೊಂಡು ಫಾರ್ಮುಲಾ ಹಚ್ಕೋತೀವಿ. ನೆಕ್ಸ್ಟ್ ಓಕೆ, ನಮಗೀಗ P0 ಬೇಕು. P0 ಕ್ವಶನ್ದಾಗ ಅವರು ಓಲ್ಡ್ ಎಕ್ಸ್ಚೇಂಜ್ ಇಲ್ಲೊಂದು ಅಮೌಂಟ್ ಕೊಟ್ಟಿರ್ತಾರಲ್ಲ, ರುಪೀಸ್ 60. ಇದು ನಮ್ದು P0 ಆಗಿರುತ್ತೆ. ಓಕೆ, 60. ನೆಕ್ಸ್ಟ್ IH ಅಂದ್ರೆ ಹೋಮ್ ಕಂಟ್ರಿದು ಇನ್ಫ್ಲೇಷನ್ ಕೊಟ್ಟಿರ್ತಾರೆ. ಇನ್ಫ್ಲೇಷನ್ ರೇಟ್ ಇನ್ ಇಂಡಿಯಾ ಐತಲ್ಲ 12% ಅಂತ ತಗೋಬೇಕು. IH 12%ನ ನಾವು ಯಾವ ತರ ತಗೋತೀವಿ ಅಂದ್ರೆ 0.12 ಈ ತರ ನಾವು ಬರ್ಕೋಬೇಕು ಅದನ್ನ. ನೆಕ್ಸ್ಟ್ IF is equal to ಇನ್ಫ್ಲೇಷನ್ ಇನ್ ಫಾರಿನ್ ಕಂಟ್ರಿ ಕೊಟ್ಟಾರ. USA ಎಷ್ಟೈತಿ? 4% ಐತಿ. 4% is equal to 0.04. and ಅಂದ್ರೆ 12% ಅಂದ್ರೆ 12 ಡಿವೈಡ್ ಬೈ 100 ಮಾಡಿದ್ರೆ ನಮಗೆ 0.12 ಬರುತ್ತೆ. ಅಂದ್ರೆ ನಮಗೆ ಪ್ರಾಬ್ಲಮ್ ಮಾಡ್ಕೋಕೆ ಈ ತರ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತಾ ಅಂತ. 4 ಡಿವೈಡ್ ಬೈ 100 ಮಾಡ್ಕೊಂಡ್ರೆ 0.0. ಇವಾಗ ನೆಕ್ಸ್ಟ್ ಕ್ವಶನ್, ನಮ್ಗೆ ಫಾರ್ಮುಲಾದಾಗ ಏನೇನದಾವ ಎಲ್ಲ ಸಿಕ್ಕು. ಫಸ್ಟ್ P1 ಓಕೆ, ಫಾರ್ಮುಲಾ ಹಚ್ಕೋತೀವಿ. P0 ನಮ್ಗೆ ಸಿಕ್ಕೈತಿ 60 ಅಂತ. 60 ಇಂಟು 1 as it is ಪ್ಲಸ್ ಇನ್ಫ್ಲೇಷನ್ ಇನ್ ಹೋಮ್ ಕಂಟ್ರಿನೂ ಸಿಕ್ಕೈತಿ 0.12. ಇವಾಗ ಡಿವೈಡ್ 1 ಪ್ಲಸ್ ಫಾರಿನ್ ಕಂಟ್ರಿದು ಇನ್ಫ್ಲೇಷನ್ ಸಿಕ್ಕೈತಿ. ಸೊ ಮಾಡಿದ್ರೆ 60
ಇಂಟು 1 ಪ್ಲಸ್ 0.12 ಅಂದ್ರೆ 1.12 ಡಿವೈಡ್ ಬೈ 1.04 ಎರಡೂ ಆ್ಯಡ್ ಮಾಡಬೇಕು. ಮಾಡಿ ಈಸಿ is equal to 60 into 1.12 ಡಿವೈಡ್ ಬೈ 1.04 ನ ಎರಡು ಡಿವೈಡ್ ಮಾಡ್ಕೊಂಡ್ರೆ ನಮಗೆ 1.07 ಬರುತ್ತೆ. ಈಗ ಬಂದ ಆನ್ಸರ್ನ 60 ಜೊತೆ ಇಂಟು ಮಾಡಿದ್ರೆ ನಮಗೆ 64.61 ಆನ್ಸರ್ ಆಗುತ್ತೆ. ಓಕೆ, ಇವನ್ನೆರಡೂ ಆ್ಯಡ್ ಮಾಡಿಕೊಂಡ್ರೆ 1.12 ಬರುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡಿದ್ರೆ 1.0. ಆಮೇಲೆ ಈಗ ಬಂದಿದ್ದ ಆನ್ಸರ್ನ ಎರಡು ಡಿವೈಡ್ ಮಾಡಿದ್ರೆ ನಮಗೆ 1.07 ಸಿಗುತ್ತೆ. 60 ಆಸ್ ಇಟ್ ಈಸ್ ನಾವು ತಗೊಂಡು ಬಂದು ಆಮೇಲೆ ಈ ಬಂದ ಆನ್ಸರಿಗೆ ಇದನ್ನೆರಡು ಡಿವೈಡ್ ಮಾಡಿ ಬಂದ ಆನ್ಸರಿಗೆ ನಾವು 60ನ ಇಂಟು ಮಾಡ್ತೀವಿ. ಅವಾಗ 64.6 ಇದು ನ್ಯೂ ಎಕ್ಸ್ಚೇಂಜ್ ರೇಟ್. ಓಕೆ, ಇವಾಗ ಇನ್ನೊಂದು ಪ್ರಾಬ್ಲಮ್ ಬಿಡ್ಸ್ ನೆಕ್ಸ್ಟ್ ಮೆಥಡ್ಗೆ ಹೋಗ್ತೀವಿ. ಇದು ಫಾರ್ವರ್ಡ್ ಪ್ರೀಮಿಯಂ ಅಂತ. ಸೆಕೆಂಡ್ ಮೆಥಡ್ ಫಾರ್ವರ್ಡ್ ಪ್ರೀಮಿಯಂ ಈಸ್ ಈಕ್ವಲ್ ಟು ಇದ್ರ ಫಾರ್ಮುಲಾ ಫಾರ್ವರ್ಡ್ ಪ್ರೀಮಿಯಂ ಈಸ್ ಈಕ್ವಲ್ ಟು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡ್ ಬೈ ಸ್ಪಾಟ್ ರೇಟ್ ಇಂಟು 365 ಡೇಸ್ ಇಂಟು ಅವ್ರ ಕ್ವಶನ್ದಾಗ ಇಷ್ಟು ಡೇಸ್ ಅಂತ ಕೊಟ್ಟಿರ್ತಾರೆ ಅದು ಅವ್ರು ಕೊಟ್ಟಿರೋ ಡೇಸ್ ಇಂಟು 100 ಮಾಡಿದ್ರೆ ನಮಗೆ ಫಾರ್ವರ್ಡ್ ಪ್ರೀಮಿಯಂ ಸಿಗುತ್ತೆ. ಸೊ ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾರ, ಅದನ್ನ ಬಿಡಿಸೋಣ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಾರ್ವರ್ಡ್ ಪ್ರೀಮಿಯಂ ಸ್ಪಾಟ್ ರೇಟ್ 1 pound is equal to rupees 95.30. After 60 days forward rate is equal to rupees 95.80. ಅಂದ್ರೆ ಸ್ಪಾಟ್ ರೇಟ್ 1 ಪೌಂಡಿಗೆ ನಮ್ಮ ಇಂಡಿಯನ್ ಕರೆನ್ಸಿದಾಗ 95.30 ಐತಿ. ಅದೇ 60 ಡೇಸ್ ಆದ್ಮೇಲೆ ಅದರ ರೇಟ್ 95.80 ಆಕೈತಿ. ಸೊ ಪ್ರೀಮಿಯಂನ ಕಂಡುಹಿಡೀರಿ ಅಂತ ಹೇಳ್ಯಾರ ಅವ್ರು. ಫಸ್ಟ್ ಫಾರ್ಮುಲಾ ಹಚ್ಕೋರಿ. ಫಾರ್ಮುಲಾ ಹಚ್ಕೊಂಡು ಸಿಂಪಲ್ ಪ್ರಾಬ್ಲಮ್ ಐತಿ, ಈಸಿ ಐತಿ. ಫಾರ್ವರ್ಡ್ ರೇಟ್ ಎಷ್ಟೈತಿ? ಓಕೆ, ಫಸ್ಟ್ ಇಲ್ಲಿ ಬರ್ಕೊಂಡ್ರೆ ಅಂತ ಫಾರ್ವರ್ಡ್ ರೇಟ್ is equal to 95.80. next spot rate spot rate ಎಷ್ಟೈತಿ? 95.30. next number of days ಎಷ್ಟೈತಿ? days equal to ಇಲ್ಲಿ ಕೊಟ್ಟಾರಲ್ಲ 60 days, ಇದೇ ನಮ್ಮ ಡೇಸ್. ಇಷ್ಟೇ ಕ್ವಶನ್ ಎಷ್ಟು ಕೊಟ್ಟಿರ್ತಾರೆ. ಇವಾಗ ಫಾರ್ವರ್ಡ್ ರೇಟ್ ಎಷ್ಟೈತಿ? 95.80 ಮೈನಸ್ ಸ್ಪಾಟ್ ರೇಟ್ 95.30 ಡಿವೈಡ್ ಬೈ ಸ್ಪಾಟ್ ರೇಟ್ 95.30 ಇಂಟು 1 ಇಯರ್ಗೆ 365 ಡೇಸ್ ಆಗುತ್ತೆ ಡಿವೈಡ್ ಬೈ ಕ್ವಶನ್ದಾಗ ಕೊಟ್ಟಿರೋ ಡೇಸ್ ಇಂಟು 100. ಫಸ್ಟ್ ಒಂದೊಂದು ಮಾಡ್ಕೊಂತ ಹೋಗ್ರಿ. ಫಸ್ಟ್ ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಮಾಡಿದ್ರೆ ನಮಗೆ ಮೈನಸ್ ಮಾಡ್ಕೊಂಡ್ರೆ ನಮಗೆ ಎಷ್ಟು 0.50 ಡಿವೈಡ್ ಬೈ 95.30 ಮಾಡಿದ್ರೆ ಬರೋದು ಆನ್ಸರ್ ನಮ್ದು 0.0052. ಇದು ಇಲ್ಲಿಂದ ಇಲ್ಲಿ ತನಕ ಮಾಡಿದ್ರೆ ಬರುತ್ತೆ, ಇಲ್ಲಿಂದ ಇಲ್ಲಿ ತನಕ. ನೆಕ್ಸ್ಟ್ 365 ಡೇಸ್ ಡಿವೈಡ್ ಬೈ 60 ಡೇಸ್ ಮಾಡಿದ್ರೆ ನಮಗೆ ಈಗ ಬಂದ ಆನ್ಸರ್ಗೆ 0.0052 ಇಂಟು 365 ಡಿವೈಡ್ ಬೈ 60 ಮಾಡ್ಕೊರಿ. ಆಮೇಲೆ ಬಂದಿರೋದಕ್ಕೆ 100% ಮಾಡಿದ್ರೆ 100 ಮಾಡ್ಕೊಂಡ್ರೆ 365 ಡಿವೈಡ್ ಬೈ 60 ಇಂಟು 100. ಓಕೆ, ಈಗ ನಾವು ಫಾರ್ವರ್ಡ್ ರೇಟ್ ಮೈನಸ್ ಸ್ಪಾಟ್ ರೇಟ್ ಡಿವೈಡ್ ಬೈ ಸ್ಪಾಟ್ ರೇಟ್ ಮಾಡ್ಕೊಂಡಿದ್ದೆ 0.0052. ಇವಾಗ ಅದಕ್ಕೆ ಇಂಟು 365 ಡಿವೈಡ್ ಬೈ 60 ಇಂಟು 100 ಮಾಡ್ಕೊಂಡ್ರೆ ನಮ್ಗೆ 3.16
3.16 ಆನ್ಸರ್. ಓಕೆ, ಇದನ್ನ ಪರ್ಸೆಂಟೇಜ್ದಾಗ ತೋರಿಸ್ರಿ. ಇದು ಫಾರ್ವರ್ಡ್ ರೇಟ್. ಥರ್ಡ್ ಮೆಥಡ್ ನೋಡೋಣಂತ ಸ್ಪ್ರೆಡ್ ಪರ್ಸೆಂಟೇಜ್ ಮೇಲೆ. ಇದಕ್ಕೂ ಒಂದು ಫಾರ್ಮುಲಾ ಐತಿ. ಸ್ಪ್ರೆಡ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಆಸ್ಕ್ ಪ್ರೈಸ್ ಮೈನಸ್ ಬಿಡ್ ಪ್ರೈಸ್ ಡಿವೈಡ್ ಬೈ ಬಿಡ್ ಪ್ರೈಸ್ ಇಂಟು 100. ಸಿಂಪಲ್ ಐತಿ. ಕ್ವಶನ್ ಏನಿಲ್ಲ, ಇಷ್ಟ ಸಿಂಪಲ್ ಆಗಿ ಕೇಳಿರ್ತಾರ. $1 is equal to ₹60.50 or ₹60.60 ಅಂತ ಕೊಟ್ಟಿರ್ತಾರೆ. ಫಸ್ಟ್ ಕ್ವಶನ್ದಾಗ ಆಸ್ಕ್ ಪ್ರೈಸ್ ಯಾವ್ದಂದ್ರ ಆಸ್ಕ್ ಮತ್ತು ಬಿಡ್ ಪ್ರೈಸ್ ಯಾವ್ದಂತ ನಾವು ಫಸ್ಟ್ ಕಂಡು ಹಿಡ್ಕೋಬೇಕು. ಫಸ್ಟ್ ಕೇಳಿರ್ತಾರಲ್ಲ, ಇದು ನಮ್ದು ಬಿಡ್ ಪ್ರೈಸ್ ಆಗಿರುತ್ತೆ 60.50. ಫಸ್ಟ್ ಕೇಳಿರೋದು ನಮ್ದು ಬಿಡ್ ಪ್ರೈಸ್. ಓಕೆ, ಸೆಕೆಂಡ್ ಅಮೌಂಟ್ ಐತಲ್ಲ ಅದು ನಮ್ದು ಆಸ್ಕ್ ಪ್ರೈಸ್. ಫಸ್ಟ್ ಒನ್ ಬಿಡ್ ಪ್ರೈಸ್ ಆಗಿರುತ್ತೆ, ಸೆಕೆಂಡ್ ಒನ್ ಆಸ್ಕ್ ಪ್ರೈಸ್ ಆಗಿರುತ್ತೆ. ಈಗ ಫಾರ್ಮುಲಾ ಹಚ್ಚಿ ಪ್ರಾಬ್ಲಮ್ ಬಿಡಿಸೋಣಂತ. ಸಿಂಪಲ್ ಕ್ವಶನ್ ಕೊಟ್ಟಿರ್ತಾರೆ, ಇಷ್ಟ ಒಂದು ಲೈನ್. ಓಕೆ, ಇವಾಗ ಆಸ್ಕ್ ಪ್ರೈಸ್ ಎಷ್ಟು ಹೇಳ್ಯಾರ ಕ್ವಶನ್ದಾಗ 60.60 ಮೈನಸ್ ಬಿಡ್ ಪ್ರೈಸ್ ಎಷ್ಟೈತಿ 60.50 ಡಿವೈಡ್ ಬೈ ಬಿಡ್ ಪ್ರೈಸ್ 60.50 ಇಂಟು 100 ಮಾಡ್ಕೊಂಡ್ರೆ 60.60 ಮೈನಸ್ 60.50 ಮಾಡಿದ್ರೆ ನಮ್ಗೆ 0.10 ಬರುತ್ತೆ. ಡಿವೈಡ್ ಬೈ 60.50 ಇಂಟು 100 ಮಾಡ್ಕೊಂಡ್ರೆ 0.10. ಕ್ಯಾಲ್ಸಿದಾಗ 0 ತೋರಿಸೋದಿಲ್ಲ. ಮಾಡಿದ್ರೆ 0.0016 ಬರುತ್ತೆ. ಇದಕ್ಕೆ ಇಂಟು 100 ಮಾಡ್ಕೊಂಡ್ರೆ 0.1652%. ಓಕೆ, ಸಿಮಿಲರ್ ಟು ಫಾರ್ವರ್ಡ್ ರೇಟ್ ಆಗಿರುತ್ತೆ. ಸಿಂಪಲ್ ಕ್ವಶನ್ ಇರುತ್ತೆ. ಇದಕ್ಕೆ 5 ಮಾರ್ಕ್ಸ್ ಆರ್ 5 ಮಾರ್ಕ್ಸಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಓಕೆ, ಫೋರ್ತ್ ಮೆಥಡ್ ನೋಡೋಣಂತ ಕ್ರಾಸ್ ರೇಟ್ ಮೇಲೆ. ಫೈಂಡ್ ಔಟ್ ದಿ ಕ್ರಾಸ್ ರೇಟ್ ಆಫ್ ದಿ ಪೌಂಡ್ ಟು ಡಾಲರ್ ಅಂಡ್ ಡಾಲರ್ ಟು ಪೌಂಡ್. ಇಷ್ಟೇ ಸಿಂಪಲ್ ಇರ್ತೈತಿ. 1 pound is equal to ₹90 and $1 is equal to ₹60. ಏನಿಲ್ಲ, ಪೌಂಡ್ ಟು ಡಾಲರ್ ಮಾಡಬೇಕು, ಡಾಲರ್ ಟು ಪೌಂಡ್ ಮಾಡಬೇಕು. ಇದು ಸಿಂಪಲ್ ಐತಿ. ಪೌಂಡ್ ಡಿವೈಡ್ ಬೈ ಡಾಲರ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಇದೆ. ಫಸ್ಟ್ 90 ಪೌಂಡ್ ಎಷ್ಟೈತಿ 90 ಡಿವೈಡ್ ಬೈ $60 ಐತಿ. ಓಕೆ, ಎರಡೂ ಮಾಡಿದ್ರೆ 90 ಡಿವೈಡ್ ಬೈ 60 ಮಾಡಿದ್ರೆ 1.5. ಫಸ್ಟ್ ಒನ್ ಪೌಂಡ್ ಟು ಡಾಲರ್ ಮುಗೀತು. ಈಗ ಡಾಲರ್ ಟು ಪೌಂಡ್ ಮಾಡಿದ್ರೆ ಡಾಲರ್ ಡಿವೈಡ್ ಬೈ ಪೌಂಡ್ ಮಾಡಿದ್ರೆ ಡಾಲರ್ ಎಷ್ಟೈತಿ 60 ಡಿವೈಡ್ ಬೈ ಪೌಂಡ್ 90. 60 ಡಿವೈಡ್ ಬೈ 90 ಮಾಡಿದ್ರೆ 0.69. ಇದು ಕ್ರಾಸ್ ರೇಟ್. ಸಿಂಪಲ್ ಇರುತ್ತೆ. ಕರೆನ್ಸಿ ಚೇಂಜ್ ಮಾಡ್ತಾರೆ. ಐ ಮೀನ್ ಪೌಂಡ್ ಟು ಡಾಲರ್, ಇಲ್ಲಿಕಂದ್ರೆ ರುಪೀಸ್ ಟು ಡಾಲರ್ ಕೊಡ್ಬೋದು, ಇಲ್ಲಿಕ ಬೇರೆ ಕಂಟ್ರಿ ಕರೆನ್ಸಿನೂ ಕೇಳ್ಬೋದು ಅವರು. ಇನ್ನೊಂದು ಮೆಥಡ್, ಫಿಫ್ತ್ ಮೆಥಡ್ ಆರ್ಬಿಟ್ರೇಜ್ ಅಂತ. ಸಿಂಪಲ್ ಐತಿದು. ascertain the possibility of profit on arbitrage. If 1 pound is equal to $1.6, 1 euro is equal to $1.2, 1 pound is equal to 1.25 euro ಅಂತ ಹೇಳ. ಫಸ್ಟ್ ನಾವು ಏನ್ ಮಾಡ್ತೀವಿ, ಆರ್ಬಿಟ್ರೇಜಿಗೆ ಒಂದೊಂದು ಕರೆನ್ಸಿಗೂ ಒಂದೊಂದು ಆಲ್ಫಾಬೆಟ್ ಕೊಡ್ತೀವಿ. ಐ ಮೀನ್ ಎಷ್ಟು ಡಾಲರ್ ಒಂದು ಕೊಟ್ಟಾರ, ಪೌಂಡ್ ಒಂದು ಕೊಟ್ಟಾರ, ಯೂರೋ ಕೊಟ್ಟಾರ. ಈ 3 ಕರೆನ್ಸಿ ಅಷ್ಟ ಕೊಟ್ಟಾರ. ಫಸ್ಟ್ ಏಕ ನಾನು ಒಂದು ಪೌಂಡಿಗೆ ಎ ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬಿಗೆ
ನಾನು ಡಾಲರ್ ಕೊಡ್ತೀನಿ. ನೆಕ್ಸ್ಟ್ ಸಿಗೆ ನಾನು ಯೂರೋ ಅಂತ ಕೊಡ್ತೀನಿ. ಇವಾಗ ಪ್ರಾಬ್ಲಮ್ ಓಕೆ. ಆರ್ಬಿಟ್ರೇಜ್ ಎ ಡಿವೈಡ್ ಬೈ ಬಿ ಇಂಟು ಬಿ ಡಿವೈಡ್ ಬೈ ಸಿ ಇಂಟು ಸಿ ಡಿವೈಡ್ ಬೈ ಎ. ಈ ಥರ ಹಚ್ಕೋಬೇಕು. ಓಕೆ. ಎ ಅಂದರೆ ಪೌಂಡಿನ ಅಮೌಂಟ್ ಏನೈತಿ? ಫಸ್ಟ್ 1 ಪೌಂಡ್ ಇಸ್ ಈಕ್ವಲ್ ಟು $1.6 ಅಂತ ಹೇಳ್ಯಾರ. 1 ಪೌಂಡ್. ಓಕೆ. ನೆಕ್ಸ್ಟ್ ಡಾಲರ್ದು ಅದ್ರ ಮುಂದೆ ಐತಲ್ಲ ರೇಟ್, ಅದನ್ನ ಹಚ್ಕೋಬೇಕು ಇಂಟು ನೆಕ್ಸ್ಟ್ ಬಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯೂರೋ ಇಸ್ ಈಕ್ವಲ್ ಟು $1.2 ಅಂತ ಹೇಳ್ಯಾರ. ಸೊ ಬಿ ಅಂದ್ರೆ ಡಾಲರ್ 1.2 ಡಿವೈಡ್ ಬೈ ಸಿ ಯೂರೋ ಎಷ್ಟೈತಿ? 1 ಐತಿ ಇಂಟು ಇವಾಗ ಥರ್ಡ್ 1 ಪೌಂಡ್ ಇಸ್ ಈಕ್ವಲ್ ಟು 1.25 ಯೂರೋ ಐತಿ. ಸೊ ನಮ್ದು ಸಿ ಅಂದ್ರೇನೆ ಯೂರೋ ಎಷ್ಟು ಹೇಳ್ಯಾರ ಅವರು? 1.25 ಡಿವೈಡ್ ಬೈ ಪೌಂಡ್ 1 ಐತಿ. ಓಕೆ. 1 ಡಿವೈಡ್ ಬೈ 1.6 ಮಾಡಿದ್ರೆ 0.625 ಇಂಟು 1.2 ಡಿವೈಡ್ ಬೈ 1 ಮಾಡಿದ್ರೆ 1.2ನೇ ಬರುತ್ತೆ ಆನ್ಸರ್. ಈಗ ಸೇಮ್ 1.25 ಬರುತ್ತೆ. ಈಗ ಇವ್ನು ಮೂರೂ ಇಂಟು ಮಾಡಿದ್ರೆ 0.625 ಇಂಟು 1.2 ಇಂಟು 1.25 ಮಾಡಿದ್ರೆ ನಮ್ಗೆ 0.9375. ಇದು ಆರ್ಬಿಟ್ರೇಜ್. ಥ್ಯಾಂಕ್ ಯು.